ಹಬ್ಬ ಇಟ್ಕೊಂಡು ಬೆಳಗ್ಗೆನೆ ಈ ರೀತಿ ಕ್ಯಾಟ್ ವಾಕ್ ಮಾಡ್ತಿದ್ದೀನಿ. ಯಾಕೆ ಅಂತ ಗೊತ್ತಾಗಬೇಕಾ? ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ ವೆಲ್ಕಮ್ ಟು ಅಪ್ಪೀಸ್ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವಳು ನಮ್ಮ ಗೌರಿ ಅಂತ, ಗೌರಿ ಮತ್ತು ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದೀವಿ. ನೋಡ್ರಿ ಈ ಪಾರ್ಟಿ ನೋಡ್ತಾ ಅವಳೆ ನಮ್ಮನ್ನ. ಅವೆರಡು ನಮ್ಮ ಹಸುಗಳು ಅಂತ ಹೇಳ್ತಾ ನಾನು ಬೆಳಗ್ಗೆನೆ ನನ್ನ ಸಗಣಿ ತಟ್ಟ ಕೂರಿಸ್ಬಿಟ್ರು. ಯಾಕೆ ಅಂತ ಗೊತ್ತಾಗಬೇಕಾ? ದೀಪಾವಳಿ ಹಬ್ಬದಲ್ಲಿ ನಾವು ಗುರ್ಜಿ ಮಾಡ್ತೀವಿ. ನೋಡಿ ಗಾಯ್ಸ್, ಇವಳು ಹೆವಿ ಡೌರಾಣಿ, ಸಗಣಿ ಕಂಡ್ರೆ ಇಶಿ ಕಕ್ಕ ಅಂತವಳೆ. ನೋಡ್ರಿ ಈ ಪಾರ್ಟಿ ಕುಂತಿದ್ದಾಳೆ ಮಣಿ ಮೇಲೆ. ನೋಡಿ ಗಾಯ್ಸ್, ನಮ್ಮ ಮನೆ ಡೌರಾಣಿ ಇವಳು ಹೇಗಿದ್ದಾಳೆ. ನಾವು ಈ ಹಬ್ಬದಲ್ಲಿ ಸಗಣಿ ಗುರ್ಜಿ ಮಾಡಿಬಿಟ್ಟು ಅದಕ್ಕೆ ಅಲಂಕಾರ ಮಾಡ್ತೀವಿ. ನಾವು ಸಗಣಿ ಗುರ್ಜಿನ ಬಾಗಿಲು ಎದುರಿಗಿಟ್ಟು ಅದಕ್ಕೆ ಸುಣ್ಣ ಕಟ್ಟು ಬರೆದು ಅಲಂಕಾರ ಮಾಡಿ ಇಡ್ತೀವಿ. ಸೊ ಹಂಗಾಗಿ ನನ್ನ ಬಿಟ್ಟರೆ ಯಾರಿಗೂ ಬರಲ್ಲ ನಮ್ಮ ಮನೇಲಿ ಮಾಡಲಿಕ್ಕೆ, ಗೊತ್ತಾ ಗಾಯ್ಸ್. ಸೊ ನೀಟಾಗಿ ಲೆವೆಲ್ಲಾಗಿ ಮಾಡ್ತಾ ಇದ್ದೀನಿ. ಒಂದೊಂದೇ ಅದಕ್ಕೆ ನಾವು ರೊಟ್ಟು ಕೂಡ ಬಳಸ್ತೀವಿ. ಯಾಕೆಂದರೆ ನೆಲದಲ್ಲಿ ಇಡ್ಬೋದು, ಮತ್ತು ಅದನ್ನ ಎಕ್ಸ್ಟ್ರಾ ಒರೆಸ್ಬೇಕಲ್ವಾ, ಅದು ಕಲೆ ಹಂಗೆ ಉದುರುತ್ತೆ, ಒರೆಸ್ಬೇಕಲ್ಲ. ಅದಕ್ಕೆ ಯಾಕೆ ಸುಮ್ಮನೆ ಕೈ ನೋಯಿಸ್ಕೊಳ್ಳೋದು ಅಂತ ನಾನೇ ರೊಟ್ಟು ತಗೊಂಡು ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಗುರ್ಜಿ ಇಟ್ಟಿದ್ದೀನಿ, ಸಗಣಿ ಗುರ್ಜಿ ಇಟ್ಟು ಸೊ ಮಾಡ್ತಾ ಇದ್ದೀನಿ. ನಾವು ಸುಮಾರು ಒಂದು 35 ಗುರ್ಜಿ ಮಾಡಿದೆ. ಯಾಕಂದರೆ ಬಾಗಿಲು, ತಿಪ್ಪಿ, ಗೇಟು, ನೆಲ್ಲಿ, ಆಮೇಲೆ ನೀರಿನ ಟ್ಯಾಂಕಿ ಅಂತ ಎಲ್ಲ ಕಡೆಗೂ ಇಡಬೇಕು ಗಾಯ್ಸ್. ಈ ಹಬ್ಬದಲ್ಲಿ ಸಾಕಾಗೋತಿ ಹಬ್ಬ ಮಾಡತ್ತಿ, ಬೆಳಗಿಂದ ಕೆಲಸ ಮಾಡಿ ಆಮೇಲೆ ರಾತ್ರಿ ಊಟ ಮಾಡಬೇಕು ಅಂದ್ರೆ ಹೊಟ್ಟೆ ಅಸಿಡಿಟಿ ಆದಂಗೆ ಆಗಿರುತ್ತೆ, ಊಟನೇ ಮಾಡೋಂಗಾಗಲ್ಲ ಗಾಯ್ಸ್, ಗೊತ್ತಾ. ನೋಡಿ ಅದಕ್ಕೆ ನೆಕ್ಸ್ಟ್ ನಾವು ಎಲೆಗಳು ಹಾಕಿ ಡೆಕೋರೇಷನ್ ಮಾಡ್ತೀವಿ. ನಾನು ಇರಲಿ ಅಂತ ಕಣಗ್ಲುವಿಂದು ಎಲೆನ ಸಿಗಿಸ್ತಾ ಇದ್ವಿ. ಜೊತೆಗೆ ನಮ್ಮ ಅಕ್ಕನ ಮಗನೂ ಕರ್ಕೊಂಡಿದ್ದೆ. ಯಾಕೆಂದರೆ ಲಾಸ್ಟ್ ಇಯರ್ ನಮ್ಮ ಅಪ್ಪ ಇದ್ದರು, ನನಗೆ ಯಾವಾಗಲೂ ಪ್ರತಿ ವರ್ಷ ಅವ್ರು ಹೆಲ್ಪ್ ಮಾಡ್ತಿದ್ರು. ಸೊ ಇವಾಗ ಅಪ್ಪ ಇಲ್ಲ, ಸೊ ಹಾಗಾಗಿ ನನ್ನ ಅಕ್ಕನ ಮಗನೇ ನನ್ನ ಜೊತೆಗಿದ್ದು ಅಲಂಕಾರ ಮಾಡ್ತಿದ್ದೇನೆ. ಕೆಂಪು ಹೂವಿಟ್ಟು ಇದಕ್ಕೆ ಬೇಲಿಯಿಂದ ಎಲ್ಲೆಲ್ಲೋ ಹುಡ್ಕೊಂಬಂದು ಇಡಬೇಕು ಗಾಯ್ಸ್. ಇದು ಇರೋದೇ ಹಾಗೆ. ಈ ಹಬ್ಬದಲ್ಲಿ ಗುರ್ಜಿ ಆಗಲಿ ಕಾಚಿ ಕಡ್ಡಿ ಅಂತ ಹೇಳ್ತೀವಿ, ನಮ್ಮ ಹಳ್ಳಿಲಿ ಅದು ಗುಡ್ಡು ಕಡೆ ಸಿಗುತ್ತೆ. ಆ ಕಾಚಿ ಕಡ್ಡಿ ತರಬೇಕು. ಆ ಕಾಚಿ ಕಡ್ಡಿ ಹೇಗಿದೆ ಅಂತ ನೀವು ಈ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಥರ ಚೆಂಡು ಇಡಬೇಕು, ಕಣಗ್ಲುವಿನ ಎಲೆ, ಭತ್ತದ ಗರಿ ಇಡ್ತಾರೆ. ಆಮೇಲೆ ಏನಪ್ಪ ಅಂದರೆ ಸೇವಂತಿಗೆ ಹೂ ಇಡ್ತಾರೆ. ತುಂಬ ಹೂಗಳಲ್ಲೆಲ್ಲ ಇಟ್ಟು ಅಲಂಕಾರ ಮಾಡ್ತೀವಿ. ಎಲ್ಲ ಇಟ್ಟ ಮೇಲೆ ಈ ಗುರ್ಜಿ ಇಟ್ಟ ಮೇಲೆ ಕಸ ಗುಡಿಸೋ ಹಾಗಿಲ್ಲ. ನೋಡಿ ಇವನೇ ನಮ್ಮ ಅಕ್ಕನ ಮಗ, ಇವನು ನನ್ನ ಜೊತೆ ಬಂದು ಯಾಕಾರ ಬಂದೇನೋ ಅಂತಾನೆ. ಸೊ ಇದಕ್ಕೆ ಮುಖ್ಯವಾಗಿ ಉತ್ರಾಣಿ ಕಡ್ಡಿ ಅಂತ ಕರಿತೀವಿ ಇದನ್ನು. ಇದು ಬೇಲಿ ಸಾಲು ಅಂತ ಕರೀತಾರೆ. ಬೇಲಿ ಸಾಲಾಗೆಲ್ಲ ಸಿಗ್ತವೆ. ಅದನ್ನು ಮುರ್ಕೊಂಬಂದು ಒಂಥರ ಮುಳ್ಳು ಥರ ಇರುತ್ತೆ. ಸೊ ಇದನ್ನು ಮುರ್ಕೊಂಬಂದು ನಾವು ಏನು ಮಾಡ್ತೀವಿ ಅಂದರೆ ಗುರ್ಜಿ ಸಿಗಿಸ್ತೀವಿ. ಇದು ಮುಖ್ಯವಾಗಿ ಬೇಕೇ ಬೇಕು. ಉತ್ರಾಣಿ ಕಡ್ಡಿ, ಬ್ರಾಹ್ಮಣ ದಂಡಿ, ಆನೆ ಬಡ್ಡಿ ಅಂತ ಕರೀತಾರೆ. ಇದು ಆನೆ ಬಡ್ಡಿ ಅಂತ ಹೇಳ್ತೀವಿ ಗಾಯ್ಸ್. ಇದನ್ನು ಕೂಡ ನಾವು ಸಿಗಿಸ್ತೀವಿ. ಇದು ಕೂಡ ಗುಡ್ಡದಲ್ಲಿ ಸಿಗುತ್ತೆ. ಆಮೇಲೆ ಗುಡ್ಡದಲ್ಲೇ ಸಿಗೋದು ನಾನು ನೋಡಿರೋ ಮಟ್ಟಿಗೆ. ಇದನ್ನು ಸಿಗಿಸ್ಲೇಬೇಕು, ಈ ಥರ ಸಿಗಿಸ್ತೀವಿ. ಉತ್ರಾಣಿ ಕಡ್ಡಿ ಸಿಗಿಸ್ಲೇಬೇಕು. ಹಾಗಾಗಿ ಎಲ್ಲ ಗುರ್ಜಿಗೂ ಕೂಡ ಸಿಗಿಸ್ಕೊತಾ ಬರ್ತಿದ್ದೀವಿ. ನೋಡಿ ಗಾಯ್ಸ್, ಎಲ್ಲ ಆಲ್ರೆಡಿ ಚೆಂಡು ಹೂ ಸಿಗಿಸಿದ್ವಿ, ಕಣಗ್ಲು ಕೂಡ ಸಿಗಿಸಿದ್ವಿ, ಕೆಂಪನ ದಾಸವಾಳ ಹೂ ಇರಲಿ ಅಂತ, ಚೆನ್ನಾಗಿ ಕಾಣಲಿ ಅಂತ ಅವನು ಸಿಗಿಸಿದ್ವಿ. ಸೊ ಸೂಪರಾಗಿ ಕಾಣಿಸ್ತಿದೆಲ್ಲ. ಯಾರು ಮಾಡಿರೋದು? ಒನ್ ಆ್ಯಂಡ್ ಓನ್ಲಿ ಅಪ್ಪಿ. ಸೊ ಚೆನ್ನಾಗಿ ಕಾಣಲೇಬೇಕು ಅಲ್ವಾ. ಸೊ ಆನೆ ಬಡ್ಡಿನೂ ಕೂಡ ಸಿಗಿಸಿದ್ವಿ. ಇದು ಒಂಥರ ವೈಟ್ ಇರುತ್ತೆ, ಇದು ತುಂಬ ಸ್ಮೂತಾಗಿರುತ್ತೆ ನೋಡಲಿಕ್ಕೆ. ಅದಾದ ತಕ್ಷಣ ಇದನ್ನು ನಾವು ಬ್ರಾಹ್ಮಣ ದಂಡಿ ಅಂತ ಕರಿತೀವಿ. ಇದು ನೋಡೋಕ್ಕೆ ಫುಲ್ಲು ಮುಳ್ಳು ಇರುತ್ತೆ ಗಾಯ್ಸ್. ಇದನ್ನು ಮುರ್ಕೊಳ್ಳೋಕ್ಕೆ ಕಷ್ಟ, ಒಂಥರ ಯಪ್ಪ ಹಂಗೆ ಚುಟ್ಟನ್ನು ಚುಂಚಿಬಿಡುತ್ತೆ ಗಾಯ್ಸ್. ಇದು ಒಂಥರ ತುಂಬ ಪೇನ್ ಅನಿಸ್ಬಿಡುತ್ತೆ. ಸೊ ಆಲ್ರೆಡಿ ಎಲ್ಲದನ್ನೂ ರೆಡಿ ಮಾಡಿ ಆಯಿತು, ಎಲ್ಲದನ್ನೂ ಸಿಗಿಸಿದ್ರು. ಉತ್ರಾಣಿ ಕಡ್ಡಿ, ಆನೆ ಬಡ್ಡಿ ಮತ್ತು ಚಂಡಿ ಹೂವು, ಕಣಗ್ಲುವಿನ ಎಲೆ ಮತ್ತು ಕೆಂಪು ಹೂವು, ಅದು ಮುಳ್ಳಿಂದಿತ್ತಲ್ಲ ಅದನ್ನು ಕೂಡ ಸಿಗಿಸಿದ್ವಿ. ಬ್ರಾಹ್ಮಣ ದಂಡಿನೂ ಕೂಡ ಸಿಗಿಸಿದ್ವಿ. ಅದು ಅಂತೂ ಮೇನ್ ಇಂಪಾರ್ಟೆಂಟ್, ಬೇಕೇ ಬೇಕು ಗಾಯ್ಸ್. ಇನ್ನು ಇದರಲ್ಲಿ ನಾವು ಭತ್ತದ ಗೊನೆ ಸಿಗಿಸ್ತಾರೆ. ಆಮೇಲೆ ಏನಪ್ಪ ಅಂದರೆ ತಾವರೆ ಹೂ ಸಿಗಿಸ್ತಾರೆ. ಆಮೇಲೆ ಇನ್ನು ಮುಂತಾದವನ್ನ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಸಿಗಿಸ್ತಾರೆ. ನನಗೆ ಇಷ್ಟೇ ಸಿಕ್ಕಿದ್ದು, ನಾನು ಇಷ್ಟೇ ಹಾಕಿದ್ದು ಗಾಯ್ಸ್ ಅಂತ ಹೇಳ್ತಾ ಇದೆ. ನೋಡಿ ಗಾಯ್ಸ್, ಕಾಚಿಕಡ್ಡೆ ಇದು ಗುಡ್ಡದಲ್ಲಿ ಸಿಗುತ್ತೆ. ಇದನ್ನು ಕೊಯ್ಕೊಂಬಂದು ಏನಪ್ಪ ಎಣಿದು ಇಡ್ತಾರೆ. ಆಲ್ರೆಡಿ ಎಲ್ಲ ನಮ್ಮ ಸಿಸ್ಟರ್ ರಂಗೋಲಿ ಹಾಕಿದ್ರು. ನೋಡಿ ಗಾಯ್ಸ್, ಚೆನ್ನಾಗಿದೆನಾ? ಏನಪ್ಪ ಅಂದರೆ ಮಳೆ ಅಂದರೆ ಸಖತ್ ಮಳೆ ಬಂದು ಎಲ್ಲ ರಂಗೋಲಿ ಹಾಳಾಗಿತ್ತು. ಇದೇ ನಮ್ಮ ಮನೆ. ನೋಡಿ ಗಾಯ್ಸ್, ನಿಮಗೆ ಒಂದೇ ನಾನು ನಮ್ಮ ಮನೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ಇದಿಷ್ಟು ನೋಡಿ ಖುಷಿ ಪಟ್ಕೊಳ್ರಿ ಅಂತ ಹೇಳ್ತಾ, ಆಲ್ರೆಡಿ ಎಲ್ಲ ಟೈಮ್ ಆಗಿಬಿಟ್ಟಿತ್ತು, 12 ಗಂಟೆ ಆಗಿತ್ತು. ಮುಗಿಸ್ಬಿಟ್ಟಿದ್ದೆ. ನಾನು ಚಾರ್ಕೋಲ್ ಹಚ್ಕೊಂಡ್ಬಿಟ್ಟಿದ್ದೆ ಮುಖಕ್ಕೆ, ಫೇಸ್ ವಾಶೇ ಮಾಡಿದ್ದಿಲ್ಲ. ನೋಡಿ ಈ ಥರ ಇಡ್ತೀವಿ ಕಾಚಿಗಡ್ಡೆನ. ನೋಡಿ ಗಾಯ್ಸ್, ಮಳೆ ಬಂದು ಎಲ್ಲ ಹಸ್ಕೆಟಾಗೋಯ್ತು. ನೋಡಿ ಅಳಿಯ ಮನೆ ತೊಳೆಯ ಹೆಂಗಿದ್ದಾನೆ. ಸೊ ಈ ಥರ ಕಾಚಿಗಡ್ಡೆನ ಹಿಂಗೆ ಇಟ್ಬಿಟ್ಟು ನೋಡಿ ಎಲ್ಲಿ ಇಟ್ಟಿದ್ದೀವಲ್ಲ ಈ ಥರ
ಗುರ್ಜಿನ ಇಡಲೇಬೇಕು. ಬಾಗಿಲ ಹತ್ರ ಸುಣ್ಣು ಕಟ್ಟು ಬರೆದು ಕಾಚಿ ಕಡ್ಡಿನ ಇಡಬೇಕು, ಅದನ್ನು ಸಿಗಿಸ್ಬೇಕು. ಸೊ ನೆಕ್ಸ್ಟು ಈ ಥರ ಒಂದೊಂದೇ ಇಟ್ಕೊತ ಬಂದ್ವಿ. ಇದು ಬೆಳ್ಳಿಕಾಯಿನ ನಮ್ಮ ಅಪ್ಪಂಗೆ ನಂದಿ ಬ್ಯಾಂಕಲ್ಲಿ ಕೊಟ್ಟಿದ್ರಂತೆ, ಶೇರ್ ಇದೆ ಅಂತಂದು. ಸೊ ಆ ನೆನಪು ಹಾಗೇ ಉಳಿತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಮತ್ತು ಲಕ್ಷ್ಮೀ ಪೂಜೆ ಅಲ್ವಾ, ಸೊ ನಮ್ಮ ಹತ್ರ ಇರೋದು ಇಷ್ಟೇ ಹಣ. ಸೊ ಹಾಗಾಗಿ ಲಕ್ಷ್ಮಿಗೆ ಅಂತ ಡೆಕೋರೇಷನ್ ಮಾಡ್ತಾ ಇದ್ವಿ ನೋಡಿ ಗಾಯ್ಸ್. ಹಳೆ ಕಾಯಿನ್ಸ್ ಎಲ್ಲ ಇದ್ವು, ಅವನ್ನು ಸ್ವಲ್ಪ ನೋಟ್ಗಳನ್ನು ಇಟ್ಟು ಸೊ ಪೂಜೆಗೆ ಅಂತ ಅಲಂಕಾರ ಮಾಡ್ತಾ ಇದ್ದೆ. ನೋಡಿ ಚೆನ್ನಾಗಿದ್ದೇನೆ ಅಲಂಕಾರ, ನನಗಿಷ್ಟೇ. ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿನ ಗ್ರ್ಯಾಂಡಾಗಿ ಮಾಡ್ತೀವಿ. ಸೊ ಇವಾಗ ಮಾಡಲೇಬೇಕಲ್ವಾ, ಏನಪ್ಪ ಅಂದರೆ ದೀಪಾವಳಿ ಲಕ್ಷ್ಮೀ ಪೂಜೆ ಮಾಡಲೇಬೇಕಲ್ವಾ. ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ಯಾರೇ ಆಗಲಿ ಚೆಂಡು ಹೂವು ಮಾತ್ರ ಲಕ್ಷ್ಮೀ ದೇವಿ ಮುಡಿಸ್ಲೇಬಾರ್ದು. ಚೆಂಡು ಹೂವು ಏನಿದ್ರು ಆದಿಶಕ್ತಿಗೆ ಅಷ್ಟೇ ಸೀಮಿತ. ಸೊ ಹಾಗಾಗಿ ಚೆಂಡು ಹೂವು ಮುಡಿಸ್ಲೇಬಾರ್ದು. ಲಕ್ಷ್ಮಿಗೆ ಯಾವಾಗಲೂ ಕೆಂಪು ದಾಸಾಳ ಹೂವು ಮತ್ತು ಗುಲಾಬಿ ಮತ್ತು ಕಮಲ ಇವಿಷ್ಟನ್ನು ಇಡಬೇಕು ಅಂತ ಹೇಳ್ತಾ ನಾನು ಸ್ವಲ್ಪ ಚಿಕ್ಕ ಓಮ್ ರೆಮಿಡಿ ಮಾಡ್ಕೊಂಡೆ. ಏನು ಓಮ್ ರೆಮಿಡಿ ಫೇಸಿಗೆ ಅಪ್ಲೈ ಮಾಡ್ತೀನಿ ಅಂದರೆ, ಕಡಲೆ ಹಿಟ್ಟು, ಅರಿಶಿನ, ಒಂದು ಸ್ವಲ್ಪ ಮೊಸರು ಹಾಕಿಬಿಟ್ಟು ಕಲ್ಸ್ಕೊಂಡು ಕ್ಲೀನಾಗಿ ಸ್ಕ್ರಬ್ ಮಾಡಬೇಕು ಗಾಯ್ಸ್. ಇದು ಏನೆಲ್ಲ ಯೂಸ್ ಮಾಡುತ್ತೆ ಅಂದರೆ, ಕಡಲೆ ಹಿಟ್ಟು ಗ್ಲೋನೆಸ್ ಕೊಡುತ್ತೆ. ಸೊ ಅರಿಶಿನ ನಮ್ಮ ಪಿಂಪಲ್ಸ್ನೆಲ್ಲ ಹೋಗ್ಲಾಡಿಸುತ್ತೆ. ಮೊಸರು ಸ್ವಲ್ಪ ಕ್ಲೀನ್ ಮಾಡುತ್ತೆ, ನಮಗೆ ಏನಪ್ಪ ಅಂದರೆ ಕಲೆಗಳು ಜಿಡ್ಡು ಏನಾದರೂ ಇತ್ತಂದರೆ ಸ್ವಲ್ಪ ಕ್ಲೀನ್ ಮಾಡುತ್ತೆ. ಸೊ ಅದನ್ನು ನೀಟಾಗಿ ಸ್ಕ್ರಬ್ ಮಾಡಬೇಕು. ಸೊ ಹಾಗಾಗಿ ನಾನು ಸ್ಕ್ರಬ್ ಮಾಡ್ತಾಯಿದ್ದೀನಿ ನೀಟಾಗಿ. ಅದನ್ನೆಲ್ಲ ಫೇಸಲ್ಲಿ ಕ್ಲೀನಾಗಿ ಸ್ಕ್ರಬ್ ಮಾಡ್ತಾ ಬಂದರೆ ನಮಗೆ ಸನ್ ಟ್ಯಾನ್ ಆಗಿದ್ದರೆ, ಆಮೇಲೆ ಕಪ್ಪು ಕಲೆಗಳಿದ್ದರೆ ಅವೆಲ್ಲ ಹೋಗುತ್ತೆ ಅಂತ ನಾನು ಯೂಸ್ ಮಾಡ್ತಿದ್ದೀನಿ. ನಿಮಗೂ ಯೂಸ್ ಮಾಡಬೇಕು ಅಂತ ಇದ್ದರೆ ಈ ಓಮ್ ರೆಮಿಡಿನ ಯೂಸ್ ಮಾಡಿ ಅಂತ ಹೇಳ್ತಾ, ನೋಡಿ ಗಾಯ್ಸ್ ಆಲ್ರೆಡಿ ಸ್ನಾನ ಮಾಡ್ಕೊಂಬಂದ್ಮೇಲೆ ಈ ಥರ ಕಾಣಿಸ್ತಿದೆ ನನ್ನ ಫೇಸು. ನನಗೆ ತುಂಬ ಏನಪ್ಪ ಅಂದರೆ ವೈಟ್ ಅನಿಸುತ್ತೆ. ಟ್ಯಾನೆಲ್ಲ ಸನ್ ಟ್ಯಾನೆಲ್ಲ ಬೇಗ ರಿಮೂವ್ ಮಾಡುತ್ತೆ. ವೀಕ್ಲಿ ಒಂದು 2 ಟೈಮ್ಸ್ ಅಲ್ಲ 3 ಟೈಮ್ಸಲ್ಲಿ ಯೂಸ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಡೈಲಿ ಯೂಸ್ ಮಾಡಿದ್ರೂ ಓಕೆ, ನನಗೆ ಡೈಲಿ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಸ್ಕೂಲಿಗೆ ಹೋಗೋದಿರುತ್ತಲ್ಲ, ಸೊ ಹಾಗಾಗಿ ಡೈಲಿ ಮಾಡ್ಕೊಳಕ್ಕಾಗಲ್ಲ. ಸೊ ನಾನು ವೀಕ್ಲಿ ಟ್ವೈಸ್ ಡೇ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಆದಷ್ಟು ನಾನು ಸ್ವಲ್ಪ ಹೋಮ್ ರೆಮಿಡಿನೇ ಯೂಸ್ ಮಾಡೋದು. ನಾನು ಮೇಕಪ್ಪು ಕೂಡ ನಾನು ಜಾಸ್ತಿ ಮಾಡ್ಕೊಳಲ್ಲ, ನಾನು ಮಾಡ್ಕೊಳ್ಳೋದೇ ಕಡಿಮೆ. ಸೊ ಹೋಮ್ ರೆಮಿಡಿನೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಿರ್ತೀನಿ. ಕಾಫಿ ಪೌಡ್ರು, ಜೇನುತುಪ್ಪ ಸೊ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆ ಬೆನಿಫಿಟ್ ಅಂತ ಹೇಳ್ತಾ, ನಾನು ಇವಾಗ ನೋಡಿ ತಿಪ್ಪೆ ಪೂಜೆ ಮಾಡೋಕ್ಕೆ ಬಂದೆ. ತಿಪ್ಪೆ ಪೂಜೆ ಮಾಡ್ತಾ ಇದ್ದೀನಿ ಗಾಯ್ಸ್. ನೋಡಿ ಈ ಥರ ಎಡಿ ನೈವೇದ್ಯ ತೊಗೊಂಬಂದು ಗುರ್ಜಿ ಇಟ್ಟು ಕಾಚಿ ಕಡ್ಡಿ ಇಟ್ಟು ಈ ಥರ ಸೊ ಆವಾಗಿನ ಕಾಲದ ಸಂಪ್ರದಾಯ ಅಂತ ಹೇಳ್ತಾರೆ. ಹಿರಿಯರು ಮಾಡ್ಕೊಂಡು ಬಂದಿರೋದನ್ನ ನಾವು ಈಗ ಫಾಲೋ ಅಪ್ ಮಾಡಲೇಬೇಕು. ಹಾಗಾಗಿ ಇದನ್ನು ನಾವು ಎಡೆ ಮತ್ತೆ ರಿಟರ್ನ್ ತಗೊಂಡು ಹೋಗಂಗಿಲ್ಲ. ತಿಪ್ಪಿಲೇ ಹೂತು ಹಾಕಬೇಕಂತೆ. ತಿಪ್ಪಿಗೆ ತಂದಿರೋ ಎಡಿನ ಅದಕ್ಕೇ ಸೀಮಿತ ಮಾಡಬೇಕು ಅನ್ನೋದಕ್ಕೆ ನಾನು ಅಲ್ಲೇ ಹೂತು ಹಾಕಿದೆ ಗಾಯ್ಸ್. ಹೂತು ಹಾಕಿದ್ಮೇಲೆ ನೋಡಿ ಗಾಯ್ಸ್, ಈ ಥರ ನಾವು ಮಳೆ ಬಿಟ್ಟಾದ್ಮೇಲೆ ಮತ್ತೊಂದು ಸಲ ರಂಗೋಲಿ ಹಾಕಿದ್ರು ನಮ್ಮ ಸಿಸ್ಟರು. ಹೇಗಿದೆ, ಚೆನ್ನಾಗಿದೆನಾ ರಂಗೋಲಿ ಅಂತ ಹೇಳ್ತಾ, ಮತ್ತೆ ರೆಡಿ ಎಲ್ಲ ಟೈಮ್ ಆಗಿತ್ತು ಪೂಜೆಗೆ ಅಂತ ರೆಡಿ ಆಗಿದ್ವಿ. ನೋಡಿ ಗಾಯ್ಸ್ ಹೇಗೆ ಕಾಣಿಸ್ತಿದ್ದೀನಿ. ಸೊ ಒಂದು ಸಣ್ಣ ಕ್ಲಿಪ್ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೆ. ಸ್ಯಾರಿ ಚೆನ್ನಾಗಿದೆನಾ ಫ್ರೆಂಡ್ಸ್, ಚೆನ್ನಾಗಿದೆನಾ? ನಾನು ಬೇರೆಯವರಷ್ಟು ಜಾಸ್ತಿ ಏನು ಮೇಕಪ್ ಮಾಡ್ಕೊಂಡು ರೆಡಿ ಆಗಲ್ಲ. ನನಗೆ ಹೇಗೆ ಬರುತ್ತೋ ನಾನು ಹಾಗೆ ಮಾಡ್ಕೊಂಡು ರೆಡಿ ಆಗ್ತೀನಿ. ನೋಡಿ ಗಾಯ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಪೂಜೆ ಮಾಡ್ಕೊಳ್ಳೋಣ ಅಂತ ನಾವು ಬೋರಿಗೆ ಪೂಜೆ ಮಾಡೋಣ ಅಂತ ಬಂದ್ವಿ. ಫಸ್ಟು ಗಂಗೆ ಮಾತೆಯನ್ನು ತುಂಬ್ಕೊಂಡು ಹೋಗ್ಬೇಕಲ್ವ, ಹಿರಿಯರಿಗೆ ಮತ್ತು ಲಕ್ಷ್ಮೀ ದೇವಿಗೆ ತುಂಬ್ಕೊಳ್ಳೋಣ ಅಂತ ಬಂದ್ವಿ ಗಾಯ್ಸ್. ನೋಡಿ ಇಲ್ಲಿ ನಮ್ಮ ಸಿಸ್ಟರ್ ಹಿರಿಯರ ಪೂಜೆ ಮಾಡಬೇಕು, ಅದರಲ್ಲೂ ಪಿತೃಪಕ್ಷ ದಿನ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ನಮ್ಮೂರಲ್ಲೆಲ್ಲ ದೀಪಾವಳಿ ದಿನವೇ ಮಾಡ್ತಾರೆ. ಸೊ ಹಾಗಾಗಿ ಅವ್ರನ್ನೇ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಅದು ಬೋರಿಗೂ ಕೂಡ ನಾವು ಪೂಜೆ ಮಾಡಿಬಿಟ್ಟು, ಗಂಗಾ ಮಾತೆ ಅಲ್ವಾ ಅದು, ಸೊ ಹಂಗೆ ಬೋರಿಗೂ ಪೂಜೆ ಮಾಡಿಬಿಟ್ಟು ಅದಕ್ಕೂ ಕೂಡ ಉಡಕ್ಕಿ ತುಂಬಿ ಬತ್ತಿ ಕುಂಕುಮ ಎಲ್ಲ ಹಚ್ಚಿದ್ವಿ. ಆಮೇಲೆ ನಂತರ ಇದಕ್ಕೂ ಕೂಡ ಕೇಲಿಗೂ ಕೂಡ ನಾವು ಬತ್ತಿ ಕುಂಕುಮ ಅದನ್ನೆಲ್ಲ ಹಚ್ಕೊಂಡು ಸೊ ಅದನ್ನು ತೊಗೊಂಬಂದ್ವಿ ಗಾಯ್ಸ್. ಈ ದೀಪಾವಳಿ ಹೆಂಗಪ್ಪ ಅಂದರೆ, ಬೆಳಗ್ಗೆಲ್ಲ ಕೆಲಸ ಮಾಡಿ ನೈಟೆಲ್ಲ ಊಟ ಮಾಡೋನಷ್ಟೇ ಸುಸ್ತಾಗಿ ಹೋಗಿರುತ್ತೆ ಗೊತ್ತಾ ಗಾಯ್ಸ್. ನನಗಂತೂ ಯಾಕಪ್ಪ ಹಬ್ಬಗಳು ಬರ್ತೈತೆ ಅಂತ ನಿಜ ನಾನಂತೂ ತುಂಬಾ ಸಫರ್ ಪಡ್ತೀನಿ. ಸೊ ನಾನು ಸಫರಲ್ಲೂ ಕೂಡ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಗಾಯ್ಸ್. ಸೊ ಬಂದ್ವಿ, ಆಲ್ರೆಡಿ ಎಲ್ಲ ತುಂಬ್ಕೊಂಬರತ್ತಿಗೆ ಸಂಜೆ ಆಗಿತ್ತು. ಸಂಜೆನೇ ತುಂಬ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಸೊ ತೊಗೊಂಬಂದ್ವಿ ಗಾಯ್ಸ್. ದೀಪ ಹಚ್ಚಿಟ್ವಿ. ದೀಪ ಹಚ್ಚಿಟ್ಟ ನಂತರ ಸೊ ಒಂದು ದೀಪದ ವಿಡಿಯೋ ಮಾಡ್ಕೋಬೇಕಲ್ವಾ. ನಮ್ಮ ಸಿಸ್ಟರು ದೀಪ ಹಚ್ಚಿಡ್ತಾ ಇದ್ಲು. ಸೊ ಅವಳದೊಂದು ಆ ಥರ ವಿಡಿಯೋ ಮಾಡ್ತಾ ಇದ್ದೆ. ನೋಡಿರಿ, ಅವಳೊಂದು ಫೋಟೋ ತೊಗೋಬೇಕು ಅಂತ ಹೇಳಿದ್ಲು. ಲಕ್ಷ್ಮೀ ದೇವಿನ ಈ ಥರ ರೆಡಿ ಮಾಡಿದ್ವಿ ನೋಡಿ ಗಾಯ್ಸ್.
ಅಜ್ಜ ಅಜ್ಜಿ ಪೂಜೆ ಮಾಡಬೇಕಂತೆ. ಸೊ ಅಜ್ಜ ಅಜ್ಜಿಗೆ ಪೂಜೆ ಮಾಡಿ ಇಡೀ ನೈವೇದ್ಯ ಹಿಡಿದು ಸೊ ಪಟಾಕಿ ಹಾರಿಸೋ ಟೈಮು ಪಟಾಕಿ ಹಾರಿಸ್ತಾ ಇದ್ದೀವಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನೋಡಿ ಗಾಯ್ಸ್, ಲೈಟ್ಸ್ ಎಲ್ಲ ಹೆಂಗೆ ಹೊಡಿತಿದ್ದಾರೆ ನಮ್ಮ ಮನೆ ಹತ್ರನೂ ಕೂಡ. ನನಗೆ ಪಟಾಕಿ ಅಂದರೆ ಇಷ್ಟ, ಹಾರಿಸ್ತೀನಿ, ಮೂಡ್ ಬರ್ಬೇಕು ನನಗೆ. ಮೂಡ್ ಬಂದರೆ ಅಷ್ಟೇ ಹಾರಿಸೋದು, ಇಳಿದ್ರೆ ಸುಸ್ತಾಗಿತ್ತು ಅಂದರೆ ಉಂಡು ಮಕನದು ಅಷ್ಟೇ ನನ್ನ ಕೆಲಸ, ಮತ್ತೇನೂ ಇಲ್ಲ. ಹಾರಿಸ್ತೀನಿ ಅಪರೂಪ ಅಷ್ಟೇ. ನೋಡಿ ಹೇಗಿದೆ ಪಟಾಕಿ. ಪಟಾಕಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಿದನೋ ಅಷ್ಟೇ ಹಾನಿಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಚಿಕ್ಕ ಮಕ್ಕಳಿಂದ ಸ್ವಲ್ಪ ಅವಾಯ್ಡ್ ಮಾಡಿ ಪಟಾಕಿನ. ಸೊ ನಾವು ಲಕ್ಷ್ಮೀ ಪೂಜೆನ ಗ್ರ್ಯಾಂಡಾಗಿ ಮಾಡೋದು ಆಗಸ್ಟ್ ಮಂತಲ್ಲಿ, ಇವಾಗ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತೀವಿ. ಸೊ ನಾನು ಸುರ್ಬತ್ತಿ ಇಟ್ಕೊಂಡು ಅದೇ ಗ್ಯಾಪಲ್ಲಿ ವಿಡಿಯೋ ಕ್ಲಿಪ್ ಮಾಡ್ತಾ ಇದ್ದೆ ನೋಡಿ ಗಾಯ್ಸ್. ಸೊ ವಿಡಿಯೋ ಮುಗಿಸ್ಕೊಂಡು ಅದೇ ಗ್ಯಾಪಲ್ಲಿ ಒಂದು ರೌಂಡು ಊರೆಲ್ಲ ನೋಡ್ಕೊಂಬರೋಣ, ಯಾರ್ಯಾರು ಹೆಂಗೆ ಪಟಾಕಿ ಹಾರಿಸಿದ್ದಾರೆ, ಯಾರ್ಯಾರು ಹೆಂಗೆ ಇದು ಮಾಡಿದ್ದಾರೆ ಅಂತ. ನಮ್ಮ ಮಾಮ ಹೊಸ ಸ್ಕೂಟಿ ತೊಗೊಂಡಿದ್ರು, ಒಂದು ರೈಡ್ ಹೋಗೋಣ ಅಂತ ನಾನು ನಮ್ಮ ಸಿಸ್ಟರ್ ಬಂದ್ವಿ. ರೈಡು ಸ್ಕೂಟಿ ಮಾತ್ರ ತುಂಬಾ ಚೆನ್ನಾಗಿತ್ತು, ಎಲೆಕ್ಟ್ರಿಕಲ್. ಸೊ ರೌಂಡ್ ಮುಗಿಸ್ಕೊಂಡು ಬಂದು ಅಲ್ಲ ಊಟ ಮಾಡೋ ಸಮಯ, ಹಬ್ಬದ ಊಟದೊಂದು ಕ್ಲಿಪ್ ಮಾಡ್ಲಿಕ್ಕಾಗಲಿಲ್ಲ, ಸಾರಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ನಿಮ್ಮ ಅಪ್ಪೀಸ್ ವ್ಲಾಗ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ನೀವು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸಿಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಾಯ್.